ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಕೋರ್ ವಿಷಯ ಗಣಿತದಲ್ಲಿ ಸಾಧನಾ ಪರೀಕ್ಷೆ 3 ಅಂದರೆ FA 3ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಮತ್ತು SS ಅನ್ನು ಕೂಡ ಹಾಕಿದ್ದೆ. ಸೊ ಇವಾಗ ಮ್ಯಾಥ್ಸ್ ಇದೆ, ಸೈನ್ಸನ್ನು ಕೂಡ ಬೇಗನೆ ಹಾಕ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ನೋಡಿದರೆ ನೀವು ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳೊಂದಿಗೆ ನೋಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಇದರ ಕೀ ಆನ್ಸರನ್ನು ನಾನು ನೆಕ್ಸ್ಟ್ ಪ್ರಿಪೇರ್ ಮಾಡ್ತಿದ್ದೀನಿ, ನಿಮಗೆ ಖಂಡಿತವಾಗಿ ಶೇರ್ ಮಾಡ್ತೀನಿ. ಬಟ್ ನೀವುಗಳು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. tan θ = 1/3 ಆದರೆ ಥೀಟಾದ ಬೆಲೆಯನ್ನು ಕೇಳಿದರು. A 30 ಡಿಗ್ರಿ, B 45 ಡಿಗ್ರಿ, C 90 ಡಿಗ್ರಿ, D 60 ಡಿಗ್ರಿ. ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿ ಅಂತಕ್ಕಂಥದ್ದು ಈ ಕೋಷ್ಟಕದ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತದೆ, ನೀವು ಪ್ರಿಪೇರ್ ಮಾಡಲೇಬೇಕು ಫ್ರೆಂಡ್ಸ್. 2ನೇ ಪ್ರಶ್ನೆ, ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆಗೆ ಏನಂತ ಕರಿತೀವಿ? ವೃತ್ತ ಸ್ಪರ್ಶಕ ಅಂತೀವ, ವೃತ್ತ ವ್ಯಾಸ ಅಂತೀವ, ವೃತ್ತದ ತ್ರಿಜ್ಯ ಅಂತೀವ, ವೃತ್ತ ಛೇದಕ ಅಂತೀವ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಒಂದು ಅಂಕದಲ್ಲಿ 2 ಪ್ರಶ್ನೆ ಇತ್ತು. ಒಂದು ಖಚಿತ ಘಟನೆಯ ಸಂಭವನೀಯತೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಖಚಿತ ಘಟನೆಯ ಸಂಭವನೀಯತೆ 1 ಅಥವಾ 0, ಅದನ್ನು ಕಮೆಂಟ್ ಮಾಡಿ ನೋಡೋಣ. ಇನ್ನು ಒಂದು ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ವಿಸ್ತೀರ್ಣವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇನ್ನು ನೆಕ್ಸ್ಟ್ ಬಿಡಿಸಿರಿ ಅಂತ ಇದೆ. 2 ಮಾರ್ಕ್ಸ್ ಲೆಕ್ಕ ಇದ್ದಾವೆ, ಟೋಟಲಿ 3 ಇದ್ದಾವೆ, 6 ಅಂಕಗಳಿತ್ತು. ಸೊ ಇದು ಸಂಭವನೀಯತೆ ಮೇಲಿರ್ತಕ್ಕಂಥ ಪ್ರೊಬ್ಯಾಬಿಲಿಟಿ ಮೇಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು, 5 ಹಸಿರು ಗೋಲಿಗಳು ಇದ್ದಾವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆದಿದ್ದಾರೆ. ಅದರ ಗೋಲಿಯು 1 ಕೆಂಪು 2 ಬಿಳಿ ಗೋಲಿಗಳಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು, ನೀವು ಅದನ್ನು ಬಿಡಿಸಿ. ಮುಂದಿನ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ಕೋನ 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ ಟ್ರಿಗ್ನೋಮೆಟ್ರಿ ಮೇಲೆ ಇತ್ತು. ಚಿತ್ರದ ಸಹಾಯದಿಂದ ಸೈನ್ ಥೀಟಾ ಮತ್ತು ಕಾಟ್ ಥೀಟಾಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಫಿಕ್ಸ್ ಕ್ವಶನ್ ಇತ್ತು, ಇದು ಲಾಸ್ಟ್ ಆ್ಯನ್ಯುವಲ್ ಎಕ್ಸಾಮಲ್ಲಿನೂ ಕೂಡ ಕೇಳಿದರು. ಸೊ ಇದರ ಮೇಲಿರ್ತಕ್ಕಂಥದ್ದನ್ನು ನೀವು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. 3 ಅಂಕದ 2 ಲೆಕ್ಕಗಳಿದ್ದಾವೆ. ಫಸ್ಟ್ ನೋಡಿ, ಚಿತ್ರದಲ್ಲಿ ABCDಯು 14 ಸೆಂಟಿಮೀಟರ್ ಬಾಹುವುಳ್ಳ ಚೌಕವಾಗಿದೆ. APD ಹಾಗೂ BPCಗಳು ಅರ್ಧ ವೃತ್ತಗಳಾಗಿದ್ದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು. ಇನ್ನೊಂದು ಪ್ರಶ್ನೆ ಇತ್ತು, ಎಸ್ ಏನಿದೆ ನೋಡಿ, ಇದನ್ನು ಸಾಧಿಸಲಿಕ್ಕೆ ಕೇಳಿದರು. ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಒಂದು ಲೆಕ್ಕ ಇತ್ತು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಲಾಸ್ಟ್ ಒಂದು ಅಪ್ಲೈಡ್ ಕ್ವಶನ್ ಕೇಳಿದ್ದಾರೆ, ಅದು 4 ಮಾರ್ಕ್ಸ್ಗೆ ಇತ್ತು. ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ AB ಮತ್ತು CD ಕಂಬಗಳು ನೇರವಾಗಿ ನಿಂತಿವೆ. ಈ 2 ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆ ಮೇಲಿನ ಒಂದು ಬಿಂದು P ನಿಂದ 2 ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. CD ಕಂಬದ ಉದ್ದ 20√3 ಮೀಟರ್ ಹಾಗೂ PDಯ ಉದ್ದ 20 ಮೀಟರ್ ಆದರೆ BP = 10 ಮೀಟರ್ಗಳಾದರೆ AB ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ AC ಅನ್ನು ಕಂಡುಹಿಡಬೇಕು. ಸೊ ಏನು ಡಾಟಾ ಕೊಟ್ಟಿದ್ದಾರೆ? CD 20√3 ಮೀಟರ್ ಅದ, BD ಇದು BP 10 ಇದೆ, ಆಮೇಲೆ PD 20 ಇದೆ. ಸೊ AB ಮತ್ತು AC ನೀವು ಏನು ಮಾಡಬೇಕಾಗಿತ್ತು? ಕ್ಯಾಲ್ಕುಲೇಷನ್ ಮಾಡಬೇಕಿತ್ತು. ಇಷ್ಟು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ಸೊ ಮೇ ಬಿ ಬರ್ತದೆ, ಬಟ್ ಪ್ಯಾಟರ್ನು ಕೂಡ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.